ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಬಿ ಟಿ ಸಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಿ ಟಿ ಸಿನಲ್ಲಿ ಒಂದು ಟ್ರೇಡು ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಬಿ ಟಿ ಸಿನಲ್ಲಿ ಯಾವ ಥರ ಪ್ಲಾನ್ನ ಮಾಡಿದ್ದೀವಿ, ಪ್ಲಾನ್ನ ಮಾಡಲು ಕಾರಣಗಳೇನು, ಈ ಪ್ಲಾನ್ನ ಮಾಡೋದಕ್ಕಿಂತ ಮುಂಚೆ ಯಾವ ಸ್ಟ್ರಾಟಜಿನ ಅಪ್ಲೈ ಮಾಡಲಾಗುತ್ತದೆ ಅನ್ನೋದನ್ನ ಸಂಪೂರ್ಣವಾಗಿ ಇಂಚಿಂಚಾಗಿ ಪ್ರತಿಯೊಂದನ್ನು ಕೂಡ ಲೈವ್ ಮಾರ್ಕೆಟ್ನಲ್ಲಿ ತಿಳಿಸ್ಕೊಡ್ತೇನೆ. ನೀವು ನೋಡ್ತಾ ಇರ್ಬೋದು, ಬಿ ಟಿ ಸಿನ ಇನ್ನೂ ಟ್ರೇಡ್ನ ತೆಗೆದುಕೊಂಡಿಲ್ಲ, ಕಾಯುತ್ತಿದ್ದೇನೆ. ಏಕೆಂದರೆ ನಮ್ಮ ಟ್ರೇಡಿಂಗ್ ಆಪರ್ಚುನಿಟಿ ಇರೋದು ಈ ಪಾಯಿಂಟಲ್ಲಿ. ಓಕೆನಾ, ಈ ಪಾಯಿಂಟಲ್ಲಿ ಎಂಟ್ರಿಯನ್ನು ತೆಗೆದುಕೊಳ್ಳಬೇಕು. ಇನ್ನೂ ಕೂಡ ಎಂಟ್ರಿಯನ್ನು ತೆಗೆದುಕೊಂಡಿಲ್ಲ, ಕಾಯುತ್ತಿದ್ದೇನೆ. ಪ್ರೈಸು ಕೆಳಗಡೆ ಬಂದಿದೆ, ಖಂಡಿತ ವಾಪಸ್ ಹೋಗುತ್ತೆ. ಇಲ್ಲಿಗೆ ಬಂದಾಗ ನಾನು ಎಂಟ್ರಿಯನ್ನು ತೆಗೆದುಕೊಳ್ಳುತ್ತೇನೆ. ಈ ಒಂದು ಟ್ರೇಡನ್ನು ಮಾಡಲು ಮುಖ್ಯವಾದ ಕಾರಣ ಏನಪ್ಪ ಅಂದರೆ, ವೆರಿ ಸಿಂಪಲ್ ಬಂಧುಗಳೇ. ಮಾರ್ಕೆಟ್ ಇಲ್ಲಿಂದ ಮೂವ್ ಆಗಿದೆ. ಓಕೆನಾ, ಇಲ್ಲಿಂದ ಮೂವ್ ಆಗಿದೆ ಒಂದು. ಅದಾದಮೇಲೆ ಮಾರ್ಕೆಟು ಬ್ಯಾಕ್ ಟು ಪೆವಿಲಿಯನ್ ಬಂದಿದೆ. ಇದು ಫಸ್ಟ್ ಪಾಯಿಂಟು. ಓಕೆನಾ, ಮಾರ್ಕೆಟು ಇಲ್ಲಿಂದ ಮೂವ್ ಆಗಿದೆ, ಅದಾದಮೇಲೆ ಬ್ಯಾಕ್ ಟು ಪೆವಿಲಿಯನ್ ಬಂದಿದೆ. ಬ್ಯಾಕ್ ಟು ಪೆವಿಲಿಯನ್ ಬಂದು ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದೆ, ಬಟ್ ಆಗಿಲ್ಲ, ವಾಪಸ್ ಬಂದು ಅದಾದಮೇಲೆ ಮೂಮೆಂಟಮ್ ಕೊಟ್ಟಿದೆ. ಏನನ್ನು ಇಂಡಿಕೇಷನ್ನ ಮಾಡ್ತಾ ಇದೆ ಇಲ್ಲಿ ಅಂದರೆ ನಾನು ಹೋಗ್ತೀನಿ ಮೇಲೆ, ಬಟ್ ಆದರೆ ಯಾರಿಗೂ ಕೂಡ ರಿಟರ್ನನ್ನು ಕೊಟ್ಟು ಬೈಯರ್ಸ್ಗೆ ನಾನು ಹೋಗಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದೆ. ಆದ ಕಾರಣ ಇಲ್ಲಿ ಯಾವುದೇ ಕಾರಣಕ್ಕೂ ಬೈಯಿಂಗ್ ಆಪರ್ಚುನಿಟಿ ಅಲ್ಲ ಇದು. ಓಕೆನಾ, ಬೈಯಿಂಗ್ ಆಪರ್ಚುನಿಟಿ ಅಲ್ಲ ಇದು. ಮೊದಲನೆಯ ಪಾಯಿಂಟು. ಎರಡನೆಯ ಪಾಯಿಂಟು, ಮಾರ್ಕೆಟ್ ನೋಡಿ ಇಲ್ಲಿ ಇದೊಂದು ಸೈಡ್ ವೇಸ್ ಝೋನು. ಈ ಒಂದು ಸೈಡ್ ವೇಸ್ ಝೋನ್ನ ಮಾರ್ಕೆಟು ಬ್ರೇಕ್ ಆಗೋದಕ್ಕೆ ಹೋಗಿದೆ, ಬ್ರೇಕ್ ಆಗುವುದಕ್ಕೆ ಸಾಧ್ಯವಾಗಿಲ್ಲ. ಅಂದರೆ ಕಂಪ್ಲೀಟಾಗಿ ಇದು ಫೇಕ್ಔಟ್ ಆಗಿದೆ. ಇಲ್ಲಿ ಕಂಪ್ಲೀಟಾಗಿ ಬೈಯರ್ಸು ತಗಲಾಕೊಂಡಿದ್ದಾರೆ. ಇದು ಎರಡನೇ ಪಾಯಿಂಟು, ಒಂದು ಮತ್ತು ಎರಡನೇ ಪಾಯಿಂಟ್ ಆಯ್ತಲ್ಲ. ಮೂರನೇ ಪಾಯಿಂಟು ಏನು ಅಂತ ಹೇಳ್ತೇನೆ. ಮೂರನೇ ಪಾಯಿಂಟು ತುಂಬ ಮುಖ್ಯವಾದದ್ದು ಬಂಧುಗಳೇ, ಟ್ರೇಡನ್ನು ಮಾಡಲು ಅತ್ಯಮೂಲ್ಯವಾದದ್ದು. ಅಂದರೆ ನೋಡಿ ಇಲ್ಲಿ, ಇಲ್ಲಿಂದ ಮಾರ್ಕೆಟು ಈ ಒಂದು ಸೈಡ್ ವೇಸ್ ಝೋನ್ನ ಮಾರ್ಕೆಟು ಬ್ರೇಕ್ ಆಗ ಹೋಯ್ತಲ್ವಾ. ಬ್ರೇಕ್ ಆಗಬೇಕಾದ್ರೆ ಯಾರು ಬರ್ತಾರೆ? ಬ್ರೇಕ್ಔಟ್ ಟ್ರೇಡರ್ಸ್ ಬರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಆ ಬ್ರೇಕ್ಔಟ್ ಟ್ರೇಡರ್ಸ್ ಕ್ಯಾಂಡಲ್ಲೇ ಇದು. ಓಕೆನಾ, ಬ್ರೇಕ್ಔಟ್ ಟ್ರೇಡರ್ಸ್ ಕ್ಯಾಂಡಲ್ಲೇ ಇದು. ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರತಿಯೊಬ್ಬರನ್ನು ಗಮನಿಸಿ. ಇಲ್ಲಿ ನೋಡಿ, ಇಂಥ ಒಂದು ದೊಡ್ಡ ಕ್ಯಾಂಡಲ್ ಬಂದಿದೆ. ಇಂಥ ಒಂದು ದೊಡ್ಡ ಕ್ಯಾಂಡಲ್ ಬಂದು ಪ್ರೈಸು ಮೇಲೆ ಹೋಗಿಲ್ಲ. ಇದು ತುಂಬ ಮುಖ್ಯವಾದದ್ದು. ಪ್ರೈಸು ಮೇಲೆ ಹೋಗಿಲ್ಲ ಅಂದರೆ ಅರ್ಥ ಏನು? ಇದರದ್ದು ಅರ್ಥ ಏನು ಅಂದರೆ, ಇದು ಯಾವುದೇ ಕಾರಣಕ್ಕೂ ನಿಜವಾದ ಕ್ಯಾಂಡಲ್ ಅಲ್ಲ. ಇದು ಫೇಕ್ ಕ್ಯಾಂಡಲ್, ಇದು ಟ್ರ್ಯಾಪಿಂಗ್ ಕ್ಯಾಂಡಲ್. ಜೊತೆಗೆ ನೋಡಿ, ಈ ಲೆವೆಲಲ್ಲಿ ಮಾರ್ಕೆಟು ಬ್ರೇಕ್ಔಟ್ ಆಗೋದಕ್ಕೆ ಬಂದು ಬ್ರೇಕ್ಔಟ್ ಆಗೋದಕ್ಕೆ ಸಾಧ್ಯವಾಗಿಲ್ಲ. ಎಲ್ಲರೂ ಏನು ಮಾಡ್ತಾರೆ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೈ ಮಾಡಿರ್ತಾರೆ. ಬೈ ಮಾಡೋದಕ್ಕೆ ಸಾಧ್ಯ ಆಗಿರಲ್ಲ, ವಾಪಸ್ ಬಂದುಬಿಟ್ಟಿರುತ್ತೆ. ಅದಾದಮೇಲೆ ಒಂದು ದೊಡ್ಡ ಕ್ಯಾಂಡಲ್ ಬಂತು, ಬೈ ಮಾಡಿಬಿಡೋಣ, ಎಲ್ಲರೂ ರೆಡಿಯಾಗಿ ಅಂತ ಹೇಳ್ಬಿಟ್ಟು ಬೈ ಮಾಡಿರ್ತಾರೆ. ಬಟ್ ಆದರೆ ಬೈ ಮಾಡಿದವರೆಲ್ಲ ಇಲ್ಲಿ ತಗಲಾಕೊಂಡಿರ್ತಾರೆ, ಕಂಪ್ಲೀಟಾಗಿ ಟ್ರ್ಯಾಪ್ ಆಗಿರ್ತಾರೆ. ಬಟ್ ಆದರೆ ಇದು ಯಾವ ಕ್ಯಾಂಡಲ್? ಇದು ಬ್ರೇಕ್ಔಟ್ ಟ್ರೇಡರ್ಸ್ ಕ್ಯಾಂಡಲ್. ಇದು ಬ್ರೇಕ್ಔಟ್ ಟ್ರೇಡರ್ಸ್ ಕ್ಯಾಂಡಲ್. ಬಟ್ ಆದರೆ ಇದು ನನ್ನ ಪ್ರಕಾರ ಆಪ್ರೇಟರ್ ಕ್ಯಾಂಡಲ್. ಕ್ಯಾಂಡಲ್ನ ಆಪ್ರೇಟರ್ಸು ಆಪ್ರೇಟ್ ಮಾಡಿದ್ದಾರೆ. ಬ್ರೇಕ್ಔಟ್ ಟ್ರೇಡರ್ಸ್ನ ಆಪ್ರೇಟರ್ಸು ಏನು ಮಾಡಿದ್ದಾರೆ? ಆಪ್ರೇಷನ್ ಮಾಡಿದ್ದಾರೆ. ಇದು ಬೇಕು ಅಂತಲೇ ಯಾರು ಆಪ್ರೇಟರ್ಸು ಕ್ಯಾಂಡಲ್ನ ಮೂವ್ ಮಾಡಿದ್ದಾರೆ. ರೀಟೇಲ್ ಪೀಪಲ್ಲು ಎಲ್ಲರೂ ಈ ಕ್ಯಾಂಡಲ್ನ ನೋಡ್ಬಿಟ್ಟು ಬೈ ಮಾಡಲಿ ಅಂತ ಹೇಳ್ಬಿಟ್ಟು ಆಪ್ರೇಟರ್ಸು ಮತ್ತು ಜೊತೆಗೆ ಬಿಗ್ ಪ್ಲೇಯರ್ಸು ಈ ಕ್ಯಾಂಡಲನ್ನು ಸಂಪೂರ್ಣವಾಗಿ ಮೇಲೆ ತಂದಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ರೀಟೇಲ್ ಪೀಪಲ್ಲು ಫೇಲ್ಯೂರ್ ಆಗಿಬಿಡ್ತಾರೆ. ಬ್ರೇಕ್ಔಟ್ ಆಗ್ತಾಯಿದೆ ನೋಡಿ, ಇಲ್ಲಿ ಸೈಡ್ ವೇಸ್ ಇದೆ ಮಾರ್ಕೆಟು. ಈ ಸೈಡ್ ವೇಸ್ ಝೋನು ಮಾರ್ಕೆಟ್ ಬ್ರೇಕ್ಔಟ್ ಆಗಿದೆ, ಒಂದು ಒಳ್ಳೆ ಕ್ಯಾಂಡಲ್ ಬಂತು, ಬೈ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೈ ಮಾಡ್ತಾ ಇರ್ತಾರೆ. ಬಟ್ ಆದರೆ ಇಲ್ಲಿ ಯಾರು ಬ್ರೇಕ್ಔಟ್ ಟ್ರೇಡ್ ಆಗ್ತದೆ ಅಂತ ಹೇಳ್ಬಿಟ್ಟು ಬೈ ಮಾಡಿರ್ತಾರೆ, ಅವ್ರಿಗೆ ಇದು ತಪ್ಪಾಗಿ ಅರ್ಥೈಸಿಕೊಂಡು ಬೈ ಮಾಡಿರ್ತಾರೆ. ನಾನು ಇದೆಲ್ಲನೂ ಗಮನಿಸ್ತಾ ಇದ್ದೆ. ಗಮನಿಸಿ ನಾನು ಎಲ್ಲಿ ಟ್ರೇಡ್ನ ತೆಗೆದುಕೊಳ್ಳಬಹುದು ಅಂತ ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾವಾಗ ಇದು ನನಗೆ ಏನಿದೆ, ಏನು ಹೇಳಿ, ಇದು ಬ್ರೇಕ್ಔಟ್ ಟ್ರೇಡರ್ಸ್ ಕ್ಯಾಂಡಲ್ನ ಯಾವಾಗ ಆಪ್ರೇಟರ್ಸು ಆಪ್ರೇಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು,
ನಾನು ನಮ್ಮ ಸ್ಟ್ರಾಟಜಿನ ಅಪ್ಲೈ ಮಾಡಲು ರೆಡಿಯಾಗಿ ಕುಂತಿದ್ದೇನೆ. ಸ್ಟ್ರಾಟಜಿ ಯಾವುದು? ಲಕ್ಷ್ಮಣ ರೇಖಾ ಸ್ಟ್ರಾಟಜಿ. ಓಕೆನಾ, ರೆಡಿಯಾಗಿ ಕಾಯ್ದುಕೊಂಡು ಕುಂತಿದ್ದೇನೆ. ಓಕೆನಾ, ಪ್ಲಾನ್ನ ರೆಡಿ ಮಾಡಿಕೊಂಡು ಕುಂತಿದ್ದೇನೆ. ಇನ್ನು ಎಂಟ್ರಿನ ತೆಗೆದುಕೊಂಡಿಲ್ಲ, ಎಂಟ್ರಿನ ತೆಗೆದುಕೊಳ್ಳಲು ಕಾಯುತ್ತಿದ್ದೇನೆ. ಯಾವಾಗ ನನಗೆ ಈ ಇನ್ಫಾರ್ಮೇಷನ್ನು ಸಿಕ್ತು, ಇಷ್ಟೆಲ್ಲನೂ ಆಪರೇಟರ್ಸು ಆಪ್ರೇಟ್ ಮಾಡ್ತಾ ಇದ್ದಾರೆ, ಬಿಗ್ ಪ್ಲೇಯರ್ಸ್ ಇಲ್ಲಿದ್ದಾರೆ ಅನ್ನೋದು ಗೊತ್ತಾಯಿತು, ಬೇಕು ಅಂತಲೇ ಕ್ಯಾಂಡಲ್ನ ಮೂವ್ ಮಾಡಿದ್ದಾರೆ ಅಂತ ನಾನೇನು ಮಾಡಿದೆ, ನಮ್ಮದು ರೂಲ್ ಬೇಸ್ಡ್ ಸ್ಟ್ರಾಟಜಿ ಇದೆ, ಅದು ಯಾವುದು? ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ಕುಳಿತುಕೊಳ್ಳಲಾಗಿದೆ. ತಾಳ್ಮೆಯಿಂದ. ಟ್ರೇಡಿಂಗಲ್ಲಿ ತಾಳ್ಮೆ ತುಂಬ ಮುಖ್ಯ ಬಂಧುಗಳೇ. ತಾಳ್ಮೆ ಇಲ್ಲಾಂದರೆ ಏನನ್ನು ಮಾಡಲು ಸಾಧ್ಯವಿಲ್ಲ. ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ಓಕೆನಾ, ನಾನು ಇಲ್ಲಿಗೆ ಬಂದರೆ ಮಾತ್ರ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ನೋಡಿ, ಟ್ರೇಡಲ್ಲಿ ಪ್ಲಾನ್ನ ಮಾಡಬೇಕಂದ್ರೆ, ಟ್ರೇಡಿಂಗ್ನಲ್ಲಿ ಪ್ಲಾನ್ನ ಮಾಡಬೇಕಂದ್ರೆ ತಾಳ್ಮೆ ತುಂಬ ಮುಖ್ಯ ಬಂಧುಗಳೇ. ತಾಳ್ಮೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಪ್ಲಾನ್ನ ಮಾಡಲು ಸಾಧ್ಯವಿಲ್ಲ. ಪ್ಲಾನ್ ಪ್ರಕಾರ ಮಾಡಬೇಕಾಗುತ್ತೆ ನಾವು ಟ್ರೇಡನ್ನು. ಓಕೆನಾ, ಪ್ಲಾನ್ ಇಟ್ಕೊಂಡೆ ನಾವು ಟ್ರೇಡ್ನ ಮಾಡಬೇಕಾಗುತ್ತೆ. ಎಲ್ಲರೂ ಏನು ಮಾಡ್ತಾರೆ, ಎಲ್ಲಿ ಬೇಕಲ್ಲೆಲ್ಲ ಟ್ರೇಡ್ ಮಾಡ್ತಾರೆ. ಬಟ್ ನಾವು ಏನಕ್ಕೆ ಇದೇ ಪಾಯಿಂಟಲ್ಲಿ ಮಾಡ್ತಾ ಇದ್ದೀವಿ? ಇದೇ ನೋಡಿ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ. ನಾವು ಇಷ್ಟೆಲ್ಲನೂ ಅನಾಲಿಸಿಸ್ ಮಾಡಿದ್ದೀವಿ. ಮಾಡಾದಮೇಲೆ ನಮಗೆ ಒಂದು ಸ್ಟ್ರಾಟಜಿ ಬೇಕಲ್ವಾ? ಆ ಸ್ಟ್ರಾಟಜಿ ಪ್ರಕಾರನೇ ಮಾಡಬೇಕಾಗುತ್ತೆ. ಮಾಡಿದಾಗ ನಾವು ಏನಾಗ್ತೀವಿ? ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀವಿ. ರೂಲ್ ಬೇಸ್ಡ್ ಸ್ಟ್ರಾಟಜಿ ನಮ್ಮದು. ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ರೂಲ್ ಬೇಸ್ಡ್ ಸ್ಟ್ರಾಟಜಿ ಆಗಿರುತ್ತೆ. ಆ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಲಾಗಿದೆ. ಸುಮ್ಮನೆ ಕಾಯ್ದುಕೊಂಡು ಕುಳಿತಿದ್ದೇವೆ. ಇನ್ನೇನು ಈ ಪಾಯಿಂಟಿಗೆ ಬಂತು ಅಂದರೆ ಟ್ರೇಡನ್ನು ತೆಗೆದುಕೊಳ್ಳಲಾಗುತ್ತದೆ. ನೋಡಿ, ಈ ಥರ ಪ್ಲಾನ್ನ ಮಾಡಿ ನಾವು ಟ್ರೇಡ್ನ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬಾರದು. ನಮಗೆ ಗೊತ್ತಿರಬೇಕು ಎಲ್ಲಿಂದ ಪ್ರೈಸ್ ಬರುತ್ತೆ, ಎಲ್ಲಿಂದ ಹೋಗುತ್ತೆ ಅನ್ನೋದು. ಬರ್ತಾ ಇದೆ ಬಂಧುಗಳೇ, ಇನ್ನೇನು ಬರುತ್ತೆ, ಎಂಟ್ರಿ ಪಾಯಿಂಟ್ ಹತ್ರ ಬರುತ್ತೆ. ಓಕೆನಾ, ರೆಡಿಯಾಗಿದ್ದೀರಾ? ಓಕೆನಾ, ರೆಡಿಯಾಗಿದ್ದಾರೆ. ಓಕೆನಾ, ಎಂಟ್ರಿಗೆ ಟ್ರಿಗರ್ ಆಗುತ್ತೆ ನಮ್ಮದು. ಎಂಟ್ರಿ ಟ್ರಿಗರ್ ಆಗಿದೆ ಬಂಧುಗಳೇ. ನಮ್ಮ ಎಂಟ್ರಿ ಈ ಪಾಯಿಂಟಲ್ಲಿ ಟ್ರಿಗರ್ ಆಗಿದೆ. ಓಕೆನಾ, ನೋಡಿ ಇಲ್ಲಿ ಎಲ್ಲಿ ಎಂಟ್ರಿಯನ್ನು ತೆಗೆದುಕೊಳ್ಳಬೇಕು ಅಂತ ಗೊತ್ತಿರಬೇಕಾಗುತ್ತೆ. ಎಂಟ್ರಿ ಟ್ರಿಗರ್ ಆಗಿದೆ. ಎಸ್ಸಲ್ನ ಹೊಡೆಯೋದಾದರೆ ಹೊಡೆದು ಬಿಡಲಿ, ಬಿಡಿ, ತೊಂದರೆ ಇಲ್ಲ, ಹೊಡೆದು ಬಿಡಲಿ, ನೋ ಪ್ರಾಬ್ಲಮ್. ಯಾವುದೇ ಕಾರಣಕ್ಕೂ ಹೊಡೆಯಲ್ಲ ಬಂಧುಗಳೇ. 100% ಯಾವುದೇ ಕಾರಣಕ್ಕೂ ಆ ಒಂದು ಎಸ್ಸಲ್ನ ಹೊಡೆಯೋದಿಲ್ಲ. ಖಂಡಿತ ಬ್ಯಾಕ್ ಟು ಪೆವಿಲಿಯನ್ ಬರುತ್ತೆ. ಏನಕ್ಕೆ ಅಂದರೆ ನಾವು ತಾಳ್ಮೆಯಿಂದ ಕಾಯ್ದಿದ್ದೇವೆ. ಟ್ರೇಡ್ನ ತೆಗೆದುಕೊಳ್ಳಲು ತಾಳ್ಮೆ ಅತ್ಯಮೂಲ್ಯವಾದುದು. ತಾಳ್ಮೆಯಿಂದ ಕಾಯ್ದಿದ್ದೇವೆ. ಕಾಯುವ ಮುಖಾಂತರ ಈ ಒಂದು ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಇವಾಗ ರನ್ನಿಂಗ್ 18 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ನೋಡಿ, ಫಸ್ಟ್ ಟಾರ್ಗೆಟು ಇಲ್ಲಿಗೆ ಬಂತಂದರೆ 50%ನ ಬುಕ್ ಮಾಡ್ತೇನೆ. ಓಕೆನಾ, 50%ನ ಇಲ್ಲಿಗೆ ಬುಕ್ ಮಾಡ್ತೇನೆ. ಇನ್ನೂ ಕೆಳಗಡೆ ಬರುತ್ತೆ. ಆಲ್ಮೋಸ್ಟ್ ಈ ಒಂದು ಟ್ರೇಡಲ್ಲಿ ನಾವು ಒಂದು 2,500 ಪಾಯಿಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. 2,500 ಪಾಯಿಂಟನ್ನು ಈ ಒಂದು ಟ್ರೇಡನ್ನು ನಾವು ಫ್ರೀ ಟೆಲಿಗ್ರಾಮಲ್ಲಾಗಲಿ ಅಥವಾ ಸ್ಟೂಡೆಂಟ್ ಗ್ರೂಪಲ್ಲಾಗಲಿ ಕೊಡೋದಕ್ಕೆ ಸಾಧ್ಯವಾಗಿಲ್ಲ. ಕಾರಣ ಇಷ್ಟೇ, ಟೆಲಿಗ್ರಾಮು 22 ಜೂನ್ವರೆಗೂ ಏನಾಗಿದೆ, ರೆಸ್ಟ್ರಿಕ್ಷನ್ಸ್ ಇದೆ ಈ ಒಂದು ಟೆಲಿಗ್ರಾಮಲ್ಲಿ ಏನಾದ್ರೂ ಪೋಸ್ಟ್ ಮಾಡೋದಕ್ಕೆ. ಆದ ಕಾರಣ ನಾವು ಇದನ್ನು ಯಾವುದೇ ಥರದ ಗ್ರೂಪಲ್ಲಿ ಕೊಟ್ಟಿಲ್ಲ. ಖಂಡಿತ ಇದು ಲೈವ್ ವಿಡಿಯೋ ಬರುತ್ತೆ. ಯೂಟ್ಯೂಬಲ್ಲಿ ಯಾರ್ಯಾರು ನೋಡ್ತಾ ಇರ್ತೀರಿ ನೋಡಿ. ಆದಷ್ಟು ಇದನ್ನು ಭಾನುವಾರದ ದಿನ ಆದಷ್ಟು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಏನಕ್ಕೆ ಅಂದರೆ ಆಲ್ಮೋಸ್ಟ್ ನನ್ನ ಪ್ರಕಾರ ಇದೊಂದು 2,000 ಪಾಯಿಂಟ್ ನಮಗೆ ಸಿಗೋವಂಥ ಟ್ರೇಡ್. ಆಲ್ಮೋಸ್ಟ್ 1:10 ರಿಸ್ಕ್ ರಿವಾರ್ಡ್ ಟ್ರೇಡ್ ಬರೋವಂಥ ಟ್ರೇಡ್ ಆಗಿರುತ್ತೆ. ಓಕೆನಾ, ಅಬ್ಸರ್ವ್ ಮಾಡಿ. ತಾಳ್ಮೆಯಿಂದ ಕಾಯುತ್ತೇನೆ ಟಾರ್ಗೆಟ್ಗೆ. ಫಸ್ಟ್ ಟಾರ್ಗೆಟ್ ಬಂದು ಈ ಪಾಯಿಂಟಿಗೆ ಬಂದರೆ ಮಾತ್ರ ನಾನು ಕ್ಲೋಸ್ ಮಾಡ್ತೀನಿ, ಇಲ್ಲಾಂದರೆ ಕ್ಲೋಸ್ ಮಾಡೋದಿಲ್ಲ. ಓಕೆನಾ, ನೋಡಿ ಇಲ್ಲಿ 80 ಪಾಯಿಂಟ್ ರನ್ನಿಂಗಿಂದ ಮಾರ್ಕೆಟ್, 122 ಪಾಯಿಂಟ್ ರನ್ನಿಂಗು. ನೀವೇ ನೋಡಿ ಲೈವ್ ಬಂಧುಗಳೇ, 122 ಪಾಯಿಂಟು, 123 ಪಾಯಿಂಟ್ ರನ್ನಿಂಗ್. ನೀವೇ ನೋಡಿ ಲೈವಲ್ಲಿ 159 ಪಾಯಿಂಟ್ ನೋಡಿ ನೀವೇ ಲೈವಲ್ಲಿ. 160 ಪಾಯಿಂಟ್, 167 ಪಾಯಿಂಟ್, 191 ಪಾಯಿಂಟ್, 191 ಪಾಯಿಂಟ್ ಗಮನಿಸಿ. 183 ಪಾಯಿಂಟ್ ರನ್ನಿಂಗಲ್ಲಿದೆ ನೋಡಿ. ಲೈವ್ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ ನೋಡಿ. 206 ಪಾಯಿಂಟ್ಸ್ ಎಷ್ಟು ಹೇಳಿ, 200 ಪಾಯಿಂಟ್, 206 ಪಾಯಿಂಟ್ ರನ್ನಿಂಗ್, 214. ರಿಸ್ಕ್ ಎಷ್ಟಿದೆ ನೋಡಿ, 210 ಪಾಯಿಂಟ್ ಇದೆ ಆಲ್ರೆಡಿ. 214, 235 ಬಂಧುಗಳೇ, 235. ಓಕೆನಾ, ಬುಕ್ ಮಾಡಲ್ಲ ನಾನಿಲ್ಲಿ. ಖಂಡಿತ ಪ್ರೈಸ್ ಇಲ್ಲಿಗೆ ಬಂತಂದರೆ ಬುಕ್ ಮಾಡ್ತೀನಿ, ಅಲ್ಲಿವರೆಗೂ ಬುಕ್ ಮಾಡಲ್ಲ. ನೋಡಿ 292 ಪಾಯಿಂಟ್, 292 ಪಾಯಿಂಟ್ಸ್, 297, 300 ಪಾಯಿಂಟ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಬಂಧುಗಳೇ. 300 ಪಾಯಿಂಟ್ ಡನ್ ಆ್ಯಂಡ್ ಡಸ್ಟೆಡ್. 313 ಪಾಯಿಂಟ್ ರನ್ನಿಂಗಲ್ಲಿದೆ, 313 ಪಾಯಿಂಟ್. ಓಕೆನಾ, ನೋಡಿ ಈ ಥರ ಸಿಂಪಲ್ ಆಗಿರುತ್ತೆ ಟ್ರೇಡಿಂಗು. ಕಾಂಪ್ಲಿಕೇಟೆಡ್ ಆಗಿರೋದಿಲ್ಲ, ಸಿಂಪಲ್ ಆಗಿರುತ್ತೆ. ಅರ್ಥ ಮಾಡಿಕೊಂಡು ನಾವು ಇದನ್ನು
ಮಾಡಬೇಕಾಗತ್ತೆ. ಓಕೆನಾ? ಟ್ರೇಡನ್ನು ಕ್ಲೋಸ್ ಮಾಡಿಲ್ಲ, ತಾಳ್ಮೆಯಿಂದ ಟಾರ್ಗೆಟ್ಗೋಸ್ಕರ ಕಾಯುತ್ತೇನೆ. ತಾಳ್ಮೆ ತುಂಬ ಮುಖ್ಯ ಬಂಧುಗಳೇ. ತಾಳ್ಮೆಯಿಂದ ಟಾರ್ಗೆಟ್ಗೋಸ್ಕರ ವೈಟ್ ಹ್ಯಾಂಗ್.
ಬಂಧುಗಳೇ ಗಮನಿಸಿ, ಇಲ್ಲಿ 2073 ಪಾಯಿಂಟ್ ರನ್ನಿಂಗಲ್ಲಿದೆ. ಟ್ರೇಡನ್ನು ಸ್ಟಿಲ್ ಹೋಲ್ಡ್ ಮಾಡಿದ್ದೀನಿ. ನೋಡಿ ಇಲ್ಲಿ ಸೆಲ್ ಮಾಡಿರುವಂಥದ್ದು, ನೋಡಿ ಮಾರ್ಕೆಟ್ ಯಾವ ಥರ ಓಕೆನಾ ಬಂದಿದೆ ಅಂತ. ಇನ್ನೇನು ಟಾರ್ಗೆಟ್ ಹತ್ರ ಬರ್ತಾ ಇದೆ. ನಮ್ಮ ಟಾರ್ಗೆಟ್ ಬಂದು 2171 ಪಾಯಿಂಟ್ ಬರಬೇಕು, 2179 ಪಾಯಿಂಟ್ ಬರಬೇಕಾಗುತ್ತೆ. ಇವಾಗ ನಮಗೆ ರನ್ನಿಂಗ್ ಇರೋದು 2074 ಪಾಯಿಂಟ್ ರನ್ನಿಂಗಲ್ಲಿದೆ. ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ತಾಳ್ಮೆ ತುಂಬ ಮುಖ್ಯ ಬಂಧುಗಳೇ. ತಾಳ್ಮೆ ಇಲ್ಲ ಅಂದರೆ ಏನನ್ನು ಮಾಡಲು ಟ್ರೇಡಿಂಗಲ್ಲಿ ಸಾಧ್ಯವಿಲ್ಲ. ಕಾಯ್ತಾ ಇದ್ದೀನಿ. 2078 ಪಾಯಿಂಟ್ ಇನ್ನೇನು ಬರುತ್ತೆ ನೋಡಿ. ತಾಳ್ಮೆ ಇದ್ರೇ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗೋದು. ನೋಡಿ 2093 ಪಾಯಿಂಟ್ ಇನ್ನೇನು ಬರುತ್ತೆ, 2090, 2100, ಇನ್ನು ಜಸ್ಟ್ 79 ಪಾಯಿಂಟ್ ಬರಬೇಕಷ್ಟೆ. ಜಸ್ಟ್ 79 ಪಾಯಿಂಟ್, 1112 ಪಾಯಿಂಟ್. ನೋಡಿ ಇದು ಟಾರ್ಗೆಟ್ ಪಾಯಿಂಟ್. ಬರುತ್ತೆ 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 ಕಾಯ್ತಾ ಇದ್ದೀನಿ. 2105 ಪಾಯಿಂಟ್, 2111 ಪಾಯಿಂಟ್, 2122 ಪಾಯಿಂಟು. ಗಮನಿಸಿ ಇಲ್ಲಿ ನೋಡಿ, ಇಲ್ಲಿ 2135, 2141 ಪಾಯಿಂಟು, 2151 ಪಾಯಿಂಟು. ಜಸ್ಟ್ ಇನ್ನು 20 ಪಾಯಿಂಟು, 2171, ಜಸ್ಟ್ 8 ಪಾಯಿಂಟ್ ಬಂತು. ಡನ್ ಆ್ಯಂಡ್ ಡಸ್ಟೆಡ್ ಬಂಧುಗಳೇ. ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್. ನೋಡಿ ಇಲ್ಲಿ ನಮ್ಮ ಟಾರ್ಗೆಟ್ ಇನ್ನೂ ಕೆಳಗಡೆ ಹೋಗಿದೆ. ನಮ್ಮ ಟಾರ್ಗೆಟ್ 2179 ಪಾಯಿಂಟ್ ಡನ್ ಆ್ಯಂಡ್ ಡಸ್ಟೆಡ್ ಬಂಧುಗಳೇ. ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ನೋಡಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ನೆನ್ನೆ ಈ ಟ್ರೇಡನ್ನು ತೆಗೆದುಕೊಂಡಿರುವಂಥದ್ದು ಟೈಮ್ ಸಂಜೆ 6 PM ಇವಾಗ ಟೈಮು ಇವತ್ತು, ಇದು ನೆನ್ನೆ ತಗೊಂಡಿರೋದು. ಇವತ್ತು ಟೈಮನ್ನು ಗಮನಿಸಿ, 4:36. ಟೋಟಲ್ ಎಷ್ಟು ಅವರ್ ಆಯಿತು? ಟೋಟಲ್ ಈ ಒಂದು ಟ್ರೇಡನ್ನು 22 ಅವರ್ 36 ಮಿನಿಟ್ಸ್ ಹೋಲ್ಡ್ ಮಾಡಿದ್ದೀವಿ. ಅರ್ಥ ಮಾಡ್ಕೊಳ್ಳಿ, 22 hours 36 ಮಿನಿಟ್ಸು ಈ ಒಂದು ಟ್ರೇಡನ್ನು ಹೋಲ್ಡ್ ಮಾಡಿ ಈ ಒಂದು ಟ್ರೇಡಲ್ಲಿ 2179 ಪಾಯಿಂಟನ್ನು ಅರ್ನ್ ಮಾಡಲಾಗಿದೆ. ಸಿಂಪಲ್. ಟಾರ್ಗೆಟನ್ನು ಕೂಡ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಅಲ್ಲಿಗೆ ಈ ಒಂದು ಟ್ರೇಡಲ್ಲಿ ನಮಗೆ ಬಂದಿರುವಂಥದ್ದು 2179 ಪಾಯಿಂಟ್ಸ್. ನೀವು ರಿಸ್ಕನ್ನು ನೋಡಿ, ಜಸ್ಟ್ 210 ಪಾಯಿಂಟ್ಸ್. ಅಲ್ಲಿಗೆ ರಿಸ್ಕ್ ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡ್ತು ಅಂದರೆ ಈ ಒಂದು ಟ್ರೇಡಲ್ಲಿ ನಮಗೆ 1:10 ಪಾಯಿಂಟ್, ಅದನ್ನು ಹೇಳ್ತೀನಿ ನೋಡಿ, 1:10.37 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಸಿಂಪಲ್ ಬಂಧುಗಳೇ. ನೋಡಿ ನಾವು ಇಲ್ಲಿ ಟ್ರೇಡ್ ಮಾಡನೆ ಹೋಗ್ಬಿಟ್ಟು ಇಲ್ಲ ಟ್ರೇಡ್ ಮಾಡೋಕ್ಕಾಗುತ್ತೆ, ಯಾವುದೇ ಕಾರಣಕ್ಕೂ ಮಾಡೋದಕ್ಕಾಗೋದಿಲ್ಲ. ಎಲ್ಲಿ ಟ್ರೇಡ್ನ ಮಾಡಬೇಕು ಅಂತ ಸಂಪೂರ್ಣವಾಗಿ ಗೊತ್ತಿರಬೇಕಾಗುತ್ತೆ. ನಮ್ಮ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಮೇಲೆ ಈ ಒಂದು ಟ್ರೇಡನ್ನು ಮಾಡಿ ಈ ಒಂದು ಟ್ರೇಡಲ್ಲಿ ನಾವು ಅದ್ಭುತವಾಗಿ ಟಾರ್ಗೆಟ್ನ ರೀಚ್ ಆಗಿದ್ದೀವಿ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.